ಸಿನಿಮಾಕ್ಕೆ ಕಾಲಿಟ್ಟ ಕಾಂತಾರ ಬೆಡಗಿ ರುಕ್ಮಿಣಿ ವಸಂತ್. ಆ ಸ್ಟಾರ್ ಹೀರೋ ಯಾರು ಗೊತ್ತಾ? ಸಪ್ತಸಾಗರದಾಚೆಯಲ್ಲೋ ಮತ್ತು ಕಾಂತಾರ ಚಿತ್ರಗಳ ಮೂಲಕ ಅತಿ ಹೆಚ್ಚು ಜನಪ್ರಿಯತೆ ಹಾಗೂ ಬೇಡಿಕೆ ಗಳಿಸಿರುವ ಪ್ರತಿಭಾವಂತ ನಟಿ ರುಕ್ಮಿಣಿ ವಸಂತ್ ಈಗ ಅಧಿಕೃತವಾಗಿ ಮಲಯಾಳಂ ಚಿತ್ರರಂಗಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಮಲಯಾಳಂನ ಖ್ಯಾತ ನಟ ನಿವಿನ್ ಪೌಲಿ ನಟನೆಯ ನೂತನ ಚಿತ್ರದ ಮೂಲಕ ಅವರು ಮಾಲಿವುಡ್ಗೆ ಪಾದಾರ್ಪಣೆ ಮಾಡುತ್ತಿರುವುದಾಗಿ ಸ್ವತಃ ನಟಿಯೇ ಅಧಿಕೃತವಾಗಿ ಘೋಷಿಸಿದ್ದಾರೆ. ಈ ರೊಮ್ಯಾಂಟಿಕ್ ಕಾಮಿಡಿ ಚಿತ್ರಕ್ಕೆ ನಶೀದ್ ಮೊಹಮ್ಮದ್ ಫಾಮಿ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಈ ಸಿನಿಮಾವನ್ನು ಮಾರ್ಟಿನ್ ಪ್ರಕಾಟ್ ಫಿಲ್ಮ್ಸ್ ಮತ್ತು ನಿವಿನ್ ಪೌಲಿ ಅವರ ಬ್ಯಾನರ್ ಪೌಲಿ ಜೂನಿಯರ್ ಪಿಕ್ಚರ್ಸ್ ಜಂಟಿಯಾಗಿ ನಿರ್ಮಿಸ್ತಾ ಇದೆ. ಸದ್ಯ ಈ ಚಿತ್ರಕ್ಕೆ ತಾತ್ಕಾಲಿಕವಾಗಿ NP51 ಎಂದು ಹೆಸರಿಡಲಾಗಿದ್ದು, ಇತ್ತೀಚೆಗೆ ಕೊಚ್ಚಿಯಲ್ಲಿ ಚಿತ್ರತಂಡ ವಿಶೇಷ ಪೂಜೆ ಹಾಗೂ ಮುಹೂರ್ತ ಸಮಾರಂಭದೊಂದಿಗೆ ಚಿತ್ರದ ಕೆಲಸಗಳನ್ನು ಆರಂಭಿಸಿದೆ. ಮಲಯಾಳಂ ಚಿತ್ರರಂಗಕ್ಕೆ ಕಾಲಿಡುತ್ತಿರುವ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ಕ್ಲಾಪಿಂಗ್ ಬೋರ್ಡ್ ಹಿಡಿದಿರುವ ಫೋಟೋವನ್ನು ಹಂಚಿಕೊಂಡಿರುವ ರುಕ್ಮಿಣಿ ವಸಂತ್ ತಮ್ಮ ಹೊಸ ಪಯಣದ ಕುರಿತು ಸಂತಸ ಹಂಚಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ನಿಂದ ಆರಂಭವಾದ ರುಕ್ಮಿಣಿ ವಸಂತ್ ಅವರ ನಟನಾ ಪಯಣ ಈಗ ಪರಭಾಷೆಗಳಿಗೂ ವಿಸ್ತರಿಸ್ತಾ ಇದ್ದು, ಕನ್ನಡದ ಹೆಮ್ಮೆಯ ನಟಿಗೆ ಮಲಯಾಳಂ ಚಿತ್ರರಂಗದ ನಟರು, ತಾರೆಯರು ಹಾಗೂ ಅಭಿಮಾನಿ ಬಳಗದಿಂದ ಶುಭ ಹಾರೈಕೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ.